ಗುಡಿಬಂಡೆ ತಾಲೂಕಿನ ಚಿನ್ನಹಳ್ಳಿಯ ರೈತ ಕಿಟ್ಟಪ್ಪ ಎಂಬುವರ ಮನೆ ಬೆಂಕಿಗಾಹುತಿಯಾಗಿದ್ದು ಲಕ್ಷಾಂತರ ರೂಪಾಯಿಗಳ ನಷ್ಟವಾಗಿದೆ ಎಂದು ಅಂದಾಜಿಸಲಾಗಿದೆ. ಸೋಮವಾರ ಬೆಳಗ್ಗೆ ಸುಮಾರು 9 ಗಂಟೆಗೆ ಗ್ರಾಮದ ಹೊರವಲಯದಲ್ಲಿರುವ ಕಿಟ್ಟಪ್ಪ ಹುಲ್ಲಿನ ಮನೆಗೆ ಆಕಸ್ಮಿಕವಾಗಿ ಬೆಂಕಿ ಕಾಣಿಸಿಕೊಂಡಿದೆ. ಇದನ್ನು ಗಮನಿಸಿದ ಮನೆಯವರು ಬೆಂಕಿ ನಂದಿಸಲು ಅಕ್ಕಪಕ್ಕದವರನ್ನು ಸಹಾಯಕ್ಕಾಗಿ ಕೂಗಿಕೊಂಡಿದ್ದಾರೆ. ಗ್ರಾಮಸ್ಥರು ಆಗಮಿಸುವ ವೇಳೆಗಾಗಲೇ ಬೆಂಕಿಯ ಕೆನ್ನಾಲಿಗೆ ಮನೆಯ ಮೇಲ್ಛಾವಣಿಯನ್ನು ಪೂರ್ಣ ಪ್ರಮಾಣದಲ್ಲಿ ಆವರಿಸಿತ್ತು. ಸುದ್ದಿ ತಿಳಿದು ಅಗ್ನಿಶಾಮಕ ದಳ ಸಿಬ್ಬಂದಿ ಬರುವಷ್ಟರಲ್ಲಿ ಮನೆ ಭಾಗಶಃ ಸುಟ್ಟಿ ಹೋಗಿತ್ತು. ಅಗ್ನಿಶಾಮಕ ದಳ ಸಿಬ್ಬಂದಿ ಸಮಯಕ್ಕೆ ಸರಿಯಾಗಿ ಆಗಮಿಸಿ ಬೆಂಕಿಯನ್ನು ನಂದಿಸಿ ಆಗಬಹುದಾದ ಭಾರೀ ಅನಾಹುತ ತಪ್ಪಿಸಿದರು. ಮನೆ ಕಳೆದುಕೊಂಡಿರುವ ಕಿಟ್ಟಪ್ಪ ಕುಟುಂಬದವರು ವಾಸಿಸಲು ಮನೆಯಿಲ್ಲದೆ ಕಂಗಾಲಾಗಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ಸಂತ್ರಸ್ತರಿಗೆ ಸೂಕ್ತ ಪರಿಹಾರ ನೀಡಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ರೋಡಲ್ಲಿ ಹೋಗ್ತಾ ಇದ್ದಾಗ ಮನೆ ಎಲ್ಲ ಹೊಗೆ ಬರ್ತಾ ಇದ್ದಾಗ ನಾವು ಈ ಮನೆ ಯಜಮಾನ ಅವರ ತಮ್ಮ ಎಲ್ಲ ಬಂದು ಬೇಗ ಹೊಡೆದ್ಬಿಟ್ಟು ಓಪನ್ ಮಾಡಿ ನೋಡಿದಾಗ ಊರವರೆಲ್ಲ ಬಂದ್ಬಿಟ್ಟು ಯಾರ ಮೇಲೆ ಅನುಮಾನ ಇಲ್ಲ ಸರ್, ಅನುಮಾನ ಏನಿಲ್ಲ. ಅದೇನೋ ಬಾಗಿಲು ಹೊಡೆದ್ಬಿಟ್ಮೇಲೆ ಎಲ್ಲ ಮನೆಯೆಲ್ಲ ಬೆಂಕಿ ಅಂದ್ಕೊಂಡ್ಬಿಟ್ಟಿತ್ತು. ನಾವು ಬೀಗ ಹೊಡೆದ್ಬಿಟ್ಟು ನೋಡಿದಾಗ ಸುಮಾರು ಒಂದು 10 ಲಕ್ಷ ರೂಪಾಯಿ ನಷ್ಟ ಆಗಿದೆ ಸರ್. ಎಲ್ಲ ಒಂದು 3 ಲಕ್ಷ ರೂಪಾಯಿ ಒಡವೆ ಹೋಗಿದೆ. 1 ಲಕ್ಷ ರೂಪಾಯಿ ಕ್ಯಾಶ್ ಏನೋ ಇತ್ತಂತ ಮೊದಲು ಮದುವೆಗೆ ಏನೋ ಇಟ್ಕೊಂಡಿದ್ರು, ಅದು ಹೋಗಿದೆ. ಮತ್ತು ಇದು ಮನೆ ಸಾಮಗ್ರಿಗಳು, ರಾಗಿ ದವಸ ಧಾನ್ಯಗಳೆಲ್ಲ ಅದೆಲ್ಲ ಸುಟ್ಟೋಗಿದೆ ಸರ್. ಕಂಪ್ಲೀಟ್ ಏನೂ ಇಲ್ಲ. ಮೋಹನ್ ಕುಮಾರ್, ಸಿಟಿವಿ ನ್ಯೂಸ್, ಗುಡಿಬಂಡೆ.